ಮೊದಲಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಸ್ಟಾರ್ಗಳ ಹುಟ್ಟುಹಬ್ಬ ಬಂತು ಅಂದ್ರೆ ಅಪ್ಡೇಟ್ಸ್ ಏನು ಕೊರತೆ ಇರಲ್ಲ. ದರ್ಶನ್ ಅವರ ಬರ್ಡೇಗೂ ಕೂಡ ಸಾಕಷ್ಟು ಸಿನಿಮಾಗಳ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. ಯಾವೆಲ್ಲ ಸಿನಿಮಾಗಳು ಅನೌನ್ಸ್ ಆಗಿದಾವೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಡೆವಿಲ್ ಸಿನಿಮಾದ ಟೀಸರ್ ಇವತ್ತು ರಿಲೀಸ್ ಆಗಿದೆ. ನಿಮ್ಮಲ್ಲೆಷ್ಟು ಜನ ಈ ಸಿನಿಮಾದ ಟೈಟಲ್ ನಲ್ಲಾದ ಬದಲಾವಣೆಯನ್ನ ಗಮನಿಸಿದ್ದೀರಾ? ಈ ಸಿನಿಮಾದ ಗ್ಲಿಂಪ್ಸ್ ರಿಲೀಸ್ ಆದಾಗ ಡೆವಿಲ್ ದ ಹೀರೋ ಅಂತ ಇತ್ತು, ಈಗ ದ ಡೆವಿಲ್ ಅಂತ ಚೇಂಜ್ ಆಗಿದೆ. ಇನ್ನು ಈ ಸಿನಿಮಾನ ಕ್ಲಾಸ್ ಸಿನಿಮಾಗಳನ್ನೇ ಹೆಚ್ಚಾಗಿ ಡೈರೆಕ್ಟ್ ಮಾಡಿರುವಂತ ಪ್ರಕಾಶ್ ವೀರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ವಿಜಯ್ ರಾಘವೇಂದ್ರ ಅವರು ಆಕ್ಟ್ ಮಾಡಿದ ಶ್ರೀ, ಪುನೀತ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿದ ವಂಶಿ ಸಿನಿಮಾಗಳಲ್ಲಿ ತಕ್ಕ ಮಟ್ಟಿಗೆ ಮಾಸ್ ಎಲಿಮೆಂಟ್ಸ್ ನ ಕೂಡ ಇವರು ಆಡ್ ಮಾಡಿರ್ತಾರೆ. ಇವರ ರೀಸೆಂಟ್ ಡೈರೆಕ್ಟೆಡ್ ಮೂವಿ ಅಂದ್ರೆ ಅದು ತಾರಕ್ ಸಿನಿಮಾ. ತಾರಕ್ ಸಿನಿಮಾದ ನಂತರ ಈ ಇಬ್ಬರ ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತ ಎರಡನೇ ಸಿನಿಮಾ ಇದು. ಈ ಸಿನಿಮಾನ ಸ್ವತಃ ಮಿಲನ ಪ್ರಕಾಶ್ ಅವರ ಹೋಮ್ ಬ್ಯಾನರ್ ಅಲ್ಲೇ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈ ಸಿನಿಮಾಗೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ಸಿನಿಮಾಟೋಗ್ರಾಫರ್ ಸುಧಾಕರ್, ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್, ಹೀಗೆ ಸಾಕಷ್ಟು ನುರಿತ ತಂತ್ರಜ್ಞರೇ ಈ ಸಿನಿಮಾಗೆ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ರಿಲೀಸ್ ಆಗಿರುವಂತ ಟೀಸರ್ ಹಾಗೂ ಗ್ಲಿಂಪ್ಸ್ ಗಳಲ್ಲಿ ಅಜನೀಶ್ ಲೋಕನಾಥ್ ಅವರು ಅದ್ಭುತವಾದ ಬಿಜಿಎಂ ನ ಕೊಟ್ಟಿರ್ತಾರೆ. ಇನ್ನು ಓವರ್ ಆಲ್ ಸಿನಿಮಾಗೆ ಯಾವ ತರ ಬಿಜಿಎಂ ಕೊಟ್ಟಿರ್ತಾರೆ ಅನ್ನೋದನ್ನ ನಾವು ಥಿಯೇಟರ್ ಅಲ್ಲೇ ನೋಡ್ಬೇಕು. ಅಜನೀಶ್ ಹಾಗೂ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತ ಮೊದಲ ಸಿನಿಮಾ ಆಗಿರೋದ್ರಿಂದ ಅಜನೀಶ್ ಅವರ ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇದೆ. ರಿಲೀಸ್ ಆಗಿರುವ ಟೀಸರ್ ಅಲ್ಲಿ ಯಾವುದೇ ರೀತಿ ಸ್ಟೋರಿಯನ್ನ ಬಿಟ್ಕೊಟ್ಟಿಲ್ಲ. ಗ್ಲಿಂಪ್ಸ್ ಅಲ್ಲೂ ಕೂಡ ಇದೇ ತರಾನೇ ಮಾಡಿದ್ರು. ನೀವು ಗಮನಿಸಿದ್ರೆ ಈ ಸಿನಿಮಾದ ಟೈಟಲ್, ಗ್ಲಿಂಪ್ಸ್ ಹಾಗೂ ಟೀಸರ್ ಮೂರರಲ್ಲೂ ಕೂಡ ರೆಡ್ ಥೀಮ್ ಅನ್ನೇ ಬಳಸಿರೋದು ವಿಶೇಷ. ಮೇಲ್ನೋಟಕ್ಕೆ ಇದೊಂದು ಪಕ್ಕಾ ಮಾಸ್ ಕಮರ್ಷಿಯಲ್ ಸಿನಿಮಾ ಅನ್ನೋ ತರ ಕಾಣಿಸುತ್ತೆ. ದರ್ಶನ್ ಅವರು ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸೋ ಚಾನ್ಸಸ್ ಜಾಸ್ತಿ ಇದೆ. ಕಾಟೇರದಂತ ಬ್ಲಾಕ್ ಬಸ್ಟರ್ ಸಿನಿಮಾದ ನಂತರ ದರ್ಶನ್ ಅವರಿಂದ ಬರ್ತಿರುವಂತ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾದ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸಿನಿಮಾ ಒಂದು ರೇಂಜ್ ಇದ್ರೂ ಕೂಡ 200 crores ಟಚ್ ಮಾಡೋದು ಗ್ಯಾರಂಟಿ. ದರ್ಶನ್ ಅವರು ಕೂಡ ಈಗಾಗಲೇ ಈ ಸಿನಿಮಾದ ಡಬ್ಬಿಂಗ್ ಕಂಪ್ಲೀಟ್ ಮಾಡಿದ್ದು, ಹೆಂಗೆ ನೋಡಿದ್ರು ಈ ಸಿನಿಮಾ ಇದೇ ವರ್ಷ ರಿಲೀಸ್ ಆಗೋ ಚಾನ್ಸಸ್ ಇದೆ. ದರ್ಶನ್ ಅವರ ಅಫಿಷಿಯಲ್ ಆಗಿ ಅನೌನ್ಸ್ ಆದ ಮತ್ತೊಂದು ಸಿನಿಮಾ ಪ್ರೇಮ್ ಅವರು ಡೈರೆಕ್ಟ್ ಮಾಡಿ KVN ಪ್ರೊಡಕ್ಷನ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಿರುವಂತ ಸಿನಿಮಾ. ಈ ಸಿನಿಮಾ ಬಂದೇ ಬರುತ್ತೆ ಅಂತ ರೀಸೆಂಟ್ ಆಗಿ ದರ್ಶನ್ ಅವರೇ ಕನ್ಫರ್ಮ್ ಮಾಡಿದ್ರು. KVN ಅವರು ಕೂಡ ದರ್ಶನ್ ಅವರ ಬರ್ಡೇ ಸಲುವಾಗಿ ಈ ಸಿನಿಮಾದ ಅಫಿಷಿಯಲ್ ಪೋಸ್ಟರ್ ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಮೈಥಾಲಜಿ ಸಿನಿಮಾದ ತರ ಕಾಣುತ್ತೆ. ಪ್ರೇಮ್ ಅವರು ಲಯ ಕಳ್ಕೊಂಡು ಸಾಕಷ್ಟು ವರ್ಷಗಳೇ ಆಗೋಗಿದೆ. ಆದ್ರೆ ದರ್ಶನ್ ಅವರು ಮೈಥಾಲಜಿ ಸಿನಿಮಾದಲ್ಲಿ ನಟಿಸ್ತಿರೋದ್ರಿಂದ ಹಾಗೂ KVN ಅಂತ ದೊಡ್ಡ ನಿರ್ಮಾಣ ಸಂಸ್ಥೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗ್ತಿದೆ. ದರ್ಶನ್ ಅವರ ಅಫಿಷಿಯಲ್ ಆಗಿ ಅನೌನ್ಸ್ ಆದ ಮತ್ತೊಂದು ಸಿನಿಮಾ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿ ಯಜಮಾನ ಹಾಗೂ ಕ್ರಾಂತಿ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ ಬಿ ಸುರೇಶ್ ಹಾಗೂ ಶೈಲಜಾ ನಾಗ್ ಅವರು ಪ್ರೊಡ್ಯೂಸ್ ಮಾಡ್ತಿರುವಂತ ಸಿನಿಮಾ. ಈ ಸಿನಿಮಾಗೆ ಎಂದಿನಂತೆ ವಿ ಹರಿಕೃಷ್ಣ ಅವರೇ ಮ್ಯೂಸಿಕ್ ಮಾಡ್ತಿದ್ದಾರೆ. ಮೂಲಗಳ ಪ್ರಕಾರ ಈ ಹಿಂದೆನ ಅನೌನ್ಸ್ ಆಗಿದ್ದಂತ ಸಿಂಧೂರ ಲಕ್ಷ್ಮಣ ಸಿನಿಮಾನೇ ಈ ಸಿನಿಮಾ ಅಂತ ಹೇಳಲಾಗ್ತಿದೆ. ರಿಲೀಸ್ ಆಗಿರೋ ಪೋಸ್ಟರ್ ಕೂಡ ಅದೇ ತರ ಕಾಣ್ತಿದೆ. ಆದ್ರೆ ಅಫಿಷಿಯಲ್ ಕನ್ಫರ್ಮೇಶನ್ ಬರ್ಬೇಕಷ್ಟೇ. ಒಂದು ವೇಳೆ ಅದೇ ನಿಜ ಆದ್ರೆ ಈ ಸಿನಿಮಾದ ಮೇಲೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ತರುಣ್ ಸುಧೀರ್ ಅವರ ತಂದೆ ಸುಧೀರ್ ಅವರು ಸಿಂಧೂರ ಲಕ್ಷ್ಮಣ ಕ್ಯಾರೆಕ್ಟರ್ ಅಲ್ಲಿ ಹಲವಾರು ನಾಟಕಗಳನ್ನ ಮಾಡಿರ್ತಾರೆ. ತರುಣ್ ಸುಧೀರ್ ಅವರು ಚಿಕ್ಕ ವಯಸ್ಸಿಂದ ಸಿಂಧೂರ ಲಕ್ಷ್ಮಣ ಪಾತ್ರವನ್ನ ತಮ್ಮ ತಂದೆಯ ರೂಪದಲ್ಲಿ ನೋಡಿರ್ತಾರೆ. ಹಾಗಾಗಿ ಈ ಸಿನಿಮಾನ ಡೈರೆಕ್ಟ್ ಮಾಡೋದಕ್ಕೆ ಅವ್ರಿಗಿಂತ ರೈಟ್ ಪರ್ಸನ್ ಬೇರೊಬ್ರು ಇಲ್ಲ. ಅದರಲ್ಲೂ ತರುಣ್ ಸುಧೀರ್ ಅವರು ತಮ್ಮ ಸಿನಿಮಾಗಳಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ನ ಯಾವ ತರ ಬ್ಲೆಂಡ್ ಮಾಡ್ತಾರೆ ಅಂತ ನಾವು ಹಿಂದಿನ ಸಿನಿಮಾಗಳಲ್ಲೇ ನೋಡಿದ್ದೀವಿ. ಸೊ ಮೋಸ್ಟ್ ಆಫ್ ದ ಡಿ ಫ್ಯಾನ್ಸ್ ಈ ಸಿನಿಮಾಗೋಸ್ಕರನೇ ಹೆಚ್ಚಾಗಿ ಕಾಯ್ತಿದ್ದಾರೆ. ದರ್ಶನ್ ಅವರ ಮೊದಲ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತ MG ರಾಮಮೂರ್ತಿ ಅವರು ಕೂಡ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ನ ಇವತ್ತು ಮಾಡಿದ್ದಾರೆ. ತಾನು ಕೂಡ ದರ್ಶನ್ ಅವರ ಜೊತೆಗೆ ಒಂದು ಸಿನಿಮಾನ ಮಾಡ್ತಿದ್ದೀನಿ ಅಂತ ಒಂದು ಅಫಿಷಿಯಲ್ ಪೋಸ್ಟರ್ ಮೂಲಕ ಇವತ್ತು ಹಂಚಿಕೊಂಡಿದ್ದಾರೆ. ದರ್ಶನ್ ಅವ್ರಿಗೂ ಕೂಡ MG ರಾಮಮೂರ್ತಿ ಅವರ ಮೇಲೆ ಅಪಾರವಾದ ಗೌರವ ಇದೆ. ಆ ಕಾರಣದಿಂದಾನೇ ಅವರು ಈ ಸಿನಿಮಾನ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ. ಈ ಸಿನಿಮಾನ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ದಿನಕರ್ ತೂಗುದೀಪ್ ಅವರು ಕೂಡ ರೀಸೆಂಟ್ ಇಂಟರ್ವ್ಯೂಗಳಲ್ಲಿ ದರ್ಶನ್ ಅವರ ಜೊತೆ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡಿರ್ತಾರೆ. ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಈ ಹಿಂದೆ ಬಂದಂತ ನವಗ್ರಹ ಹಾಗೂ ಸಾರಥಿ ಸಿನಿಮಾಗಳು ಬಾಕ್ಸ್ ಆಫೀಸ್ ಅಲ್ಲಿ ಗೆಲ್ಲೋದ್ರ ಜೊತೆಗೆ ಅಭಿಮಾನಿಗಳಿಗೆ ಆಲ್ ಟೈಮ್ ಫೇವರೇಟ್ಸ್ ಆಗಿರ್ತವೆ. ದಿನಕರ್ ಅವರು ಕಾಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ. ತನ್ನ ಅಣ್ಣನನ್ನ ಯಾವ ತರ ತೋರಿಸಬೇಕು ಅಂತ ತನಗೆ ಚೆನ್ನಾಗಿ ಗೊತ್ತು ಅಂತ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬರುವಂತ ಸಿನಿಮಾಗೆ ತುಂಬಾ ಜನ ಕಾಯ್ತಿದ್ದಾರೆ. ಈಗಾಗಲೇ ಹೇಳಿರೋ ಸಿನಿಮಾಗಳ ಜೊತೆಗೆ ದರ್ಶನ್ ಅವರ ಕೈಯಲ್ಲಿ ಒಟ್ಟು 9 ಸಿನಿಮಾಗಳಿವೆ ಅಂತೆ. ದರ್ಶನ್ ಅವರು ಇದೇ ರೀತಿ ಕಂಟಿನ್ಯೂಸ್ಲಿ ಸಿನಿಮಾಗಳನ್ನ ಮಾಡ್ತಾ ಇರಲಿ. ವರ್ಷಕ್ಕೆ 1 ಅಥವಾ 2 ಸಿನಿಮಾಗಳು ಅವರಿಂದ ಬರಲಿ. ಕನ್ನಡ ಚಿತ್ರರಂಗಕ್ಕೆ ಸ್ಟಾರ್ ಗಳ ಕೊರತೆ ಇದ್ದು ದರ್ಶನ್ ರಂತ ದೊಡ್ಡ ನಟರು ಕಂಟಿನ್ಯೂಸ್ ಸಿನಿಮಾಗಳನ್ನ ಮಾಡಿದ್ರೆ ಚಿತ್ರರಂಗದ ಬೆಳವಣಿಗೆಗೂ ಕೂಡ ಸಹಾಯವಾಗುತ್ತೆ. ಸೊ ಇದಾಗಿರುತ್ತೆ ದರ್ಶನ್ ಅವರ ಮುಂದಿನ ಸಿನಿಮಾಗಳ ಪಟ್ಟಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.